ಪ್ರಪಂಚವೆಲ್ಲ ಮೊಬೈಲಲ್ಲಿ ಚಾರ್ಜ್ ಕೊಟ್ಟಿದ್ದು ಎಷ್ಟು ಯೂಸ್ ಆಗ್ತಿದೆ ಅಂದರೆ ಈ ಥರ ಸಿಚುವೇಶನ್ ಬಂದಾಗ ಸಖತ್ ಯೂಸ್ ಆಗುತ್ತೆ. ಸಮಸ್ಯೆ ಏನು ಅಂದರೆ ಶೂಟ್ ಮಾಡೋಕ್ಕೆ ಹೋಗುವಾಗ ನನ್ನ ಬೈಕ್ದು ಹೆಡ್ಲೈಟು ಬರ್ನ್ ಆಯಿತು, ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿ ಪಟ್ ಅಂತ ಹೋಯ್ತು. ಅದಾದಮೇಲೆ ಅಲ್ಲಿ ಶೂಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ರೋಡು ವಿಸಿಬಿಲಿಟಿನೇ ಇಲ್ಲ. ಒಂದು ಮೊಬೈಲ್ ಹೋಲ್ಡ್ರಲ್ಲಿ ಲೈಟ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದೊಂದು LED ಲೈಟ್ ಏನಿದೆ ಅದ್ರ ಬೆಳಕಲ್ಲಿ ಹೋಗ್ತಾ ಇದ್ದೀನಿ. ಮಂಜು ಬೇರೆ ಬೀಳ್ತಾ ಇದೆ, ಸೊ ಯಾವ ಗಾಡಿಗಳು ಇಲ್ಲ ಇಲ್ಲಿ. ತುಂಬ ರೇರ್ ಓಡಾಡುತ್ತೆ ಗಾಡಿ. ಸೊ ಆ ಕಡೆಯಿಂದ ನನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಬೇರೆ ಯಾವ ಗಾಡಿನೂ ಕಾಣಿಸ್ತಿಲ್ಲ. ಸೊ ಮುಂದ್ಗಡೆಯಿಂದ ಬರ್ತಿರೋ ಗಾಡಿಯವರಂತೂ ಪಕ್ಕ ಅನ್ಕೋತಾ ಇರ್ತಾರೆ, ಇವನು ಯಾವ ನೀವು ತಲೆ ಸೇರಿ ಇಲ್ದೇವ್ರೆ ಅವನು ಮೊಬೈಲ್ ಚಾರ್ಜ್ ಹಾಕೊಂಡು ಹೋಗ್ತಾರಲ್ಲ ಅಂತ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಮಳೆ ಬಂತು ಜೋರಾಗಿ. ಸೊ ಮಳೆ ಬಂದಾಗ ಏನೋ ನೀರು ಹೋಗಿನ ಏನೋ ಆಗಿ ಹೆಡ್ಲೈಟ್ ಬಲ್ಪು ಪಟ್ ಅಂತ ಹೊಡೆದೋಗ್ಬಿಡ್ತು ಒಳಗಡೆ. ರೂಮ್ ಒಳಗಡೆನೇ ಹೊಡೆದೋಗಿದೆ. ಸೊ ಐ ಹ್ಯಾವ್ ನೋ ಅದರ್ ಆಪ್ಷನ್. ವಾಪಸ್ ಹೋಗ್ತಾ ಇದ್ದೀನಿ. ಒಂದು ರೇಂಜಿಗೆ ಈ ರೋಡ್ ಗೊತ್ತು, ಯಾಕೆಂದರೆ ಓಡಾಡಿದ್ದೀನಿ. ಹಾಗಾಗಿ ಇಲ್ಲಿ ನೋಡಿದ್ರೆ ಹೊರಗಡೆ ಎಷ್ಟು ಕತ್ಲೆ ಇದೆ ಅಂದರೆ ವಾವ್. ಸ್ವಲ್ಪ ದೂರ ತನಕ ರೋಡ್ ಸೈಡಲ್ಲಿ ಒಂದು ಫೀಡಿಂಗ್ ಇರುತ್ತಲ್ಲ, ಪೇಂಟ್ ಮಾಡಿರ್ತಾರೆ, ಅದಿತ್ತು. ಈಗ ಅದು ಇಲ್ಲ. ತುಂಬ ಶಾರ್ಪಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಂಡಿಕೇಟ್ರು, ಒಂದು LED ಮೊಬೈಲ್ ಲೈಟ್ ಟಾರ್ಚ್, ಇಷ್ಟು ಬೆಳಕಲ್ಲಿ ಹೋಗ್ತಾ ಇದ್ದೀನಿ. ಎದುರುಗಡೆಯಿಂದ ಬರ್ತಿರೋ ಅನ್ಕೋತಿರ್ತಾರೆ ಯಾರು. ಮತ್ತೆ 2 ಸಲ ಓಡಾಡಿದ್ದೀನಿ ರೋಡಲ್ಲಿ. ಹಾಗಾಗಿ ಸ್ವಲ್ಪ ಅಂದಾಜಿದೆ ಎಲ್ಲಿ ಕ್ರಾಸ್ ಇದೆ. ಎದುರುಗಡೆ ಏರ್ಪಿನ್ ಬೆಂಡ್ ಕ್ರಾಸ್ಗಳಿದೆ ಇಲ್ಲಿ ಕೆಲವು. ಹಾಗಾಗಿ ಕೆಲವು ಅಂದಾಜಿದೆ, ತೊಂದರೆ ಇಲ್ಲ. ಇದೊಂದು ಸ್ಟ್ರೀಟ್ ಲೈಟ್ಸು ಅದು ಇದು ಇರುತ್ತೆ. ಇದೊಂದು ಸ್ವಲ್ಪ ಇಂಟೀರಿಯರು, ಹಾಗಾಗಿ ಯಾವ ಲೈಟ್ಸು ಇಲ್ಲ. ಹಾಗಾಗಿ ಪಕ್ಕಂತ ಹೇಳ್ಕೊಂಡ್ರೆ ಕಷ್ಟ. ಯೂಶ್ವಲಿ ಈ ಥರ ಸರ್ಕಸ್ ಮಾಡ್ಕೊಂಡು ಹೋಗ್ತಿದ್ರೆ ಕೆಲವರು ರೂಮ್ ಆಗ್ಬಿಡ್ತಾರೆ ಗಾಡಿನ, ಹಿಂದೆ ಬರಲಿ ಅನ್ನೋ ಕಾಣಿಸ್ಕೊಡ್ತಾರೆ. ನಾನೇನು ಟ್ರಿಪ್ ಕೇಳಕ್ಕೆ ಹೋಗಿದ್ದ ಅವ್ರಿಗೆ, ಅವ್ರು ಪಾಡ್ಗೆ ಅವ್ರು ಹೋಗ್ತಿದ್ದಾರೆ. ಸೊ ಲೆಟ್ಸ್ ಗೋ. ಸ್ವಲ್ಪ ದೂರ ಅವ್ರನ್ನ ಫಾಲೋ ಮಾಡೋಣ. ಬೈಕಲ್ಲಿ ಮೊಬೈಲ್ ಹೋಲ್ಡರ್ ಇರೋದ್ರಿಂದ ಈ ಕೆಟ್ಟ ಧೈರ್ಯ ಮಾಡ್ತಾ ಇದ್ದೀನಿ. ಇದು ಟ್ರಾಜಿಡಿ, ಏನು ಮಾಡೋಕ್ಕಾಗಲ್ಲ. ಟೈಮ್ ಯಾರೋ ಹೈ ಬೀಮ್ ಹಾಕ್ಕೊಂಡು ಬರ್ತಿದ್ದಾರೆ, ನೋಡುವ. ಲೋ ಬೀಮ್ ಮಾಡ್ತೀರಾ? ಇಲ್ಲ. ನೀವು ಲೋ ಬೀಮ್ ಮಾಡ್ತೀರಾ? ಇಲ್ಲ. ಇತ್ತೀಚೆಗಂತೂ ಜನ ಹೈ ಬೀಮ್ ಲೋ ಬೀಮ್ ಕೊಡೋನ್ನೇ ಮರ್ತಿದ್ದಾರೆ ನಮ್ಮ ಕಡೆ ಅಂತ ಒಂದು ಫೀಲ್ ನನಗೆ. ಬಿಕಾಸ್ ಫಸ್ಟೆಲ್ಲ ಒಂದು ಗಾಡಿ ಪಕ್ಕದಲ್ಲಿ ಪಾಸ್ ಆಗ್ತಿದೆ, ಎದುರುಗಡೆಯಿಂದ ಲೈಟಲ್ಲಿ ಬರ್ತಿದೆ ಅಂದರೆ ಒಂದು ಡಿಮ್ಯಾಂಡಿಗೆ ಹೊಡೆಯೋರು. ರೋಡು ವಿಷನ್ನು ಕರೆಕ್ಟ್ ಆಗಲಿ, ಅವ್ರ ಮುಖಕ್ಕೆ ಲೈಟ್ ಹೊಡಿತಾ ಇದ್ದರೆ ಅದು ಅವಾಯ್ಡ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಈಗಂತೂ ಇನ್ನೂ ಕಮ್ಮಿ ಆಗಿದೆ ಆ ಥರ ಡ್ರೈವರ್ಗಳು ಸಿಕ್ಕಿ ಅಂತ ನನ್ನ ಅನಿಸಿಕೆ. ಓಕೆ, ಗಾಢಾಂಧಕಾರ ಕತ್ತಲಲ್ಲಿ ನಾವು ಟಾರ್ಚ್ ಹಾಕೊಂಡು ಭಾರೀ ಜೋರಲ್ಲಿ ಇಲ್ಲ ಹೋಯ್ತಾ ಇದ್ದೀವಿ. ಯಾವನಾದ್ರೂ ಅಡ್ಡ ಬಂದು ಗೊತ್ತಿಲ್ಲ. ಮಂಜು ಬೇರೆ ಬೀಳ್ತಾ ಇದೆ, ಚಳಿ ಚಳಿ, ಅದರಲ್ಲೂ ಬೇರೆ ಲೈಟ್ ಗಾರ್ಡ್. ವಾಟ್ ಎ ಟೈಮಿಂಗ್. ಆ್ಯಕ್ಚುಲಾಗಿ ಪ್ಲೈನ್ ರೋಡ್ ಇದ್ದರೆ ಮಂಜು ಇಲ್ಲ ಅಂದಿದ್ರೆ ರೋಡು ನೀಟಾಗಿ ವಿಷನ್ ಕಾಣಿಸೋದು. ಇದು ಮಂಜು ಇರೋದ್ರಿಂದ ಸೊ
ಸೊ ಇರೋ ವಿಷನ್ನು ಇನ್ನೂ ಕಟ್ ಆಗ್ತಾ ಇದೆ, ಅಂದರೆ ವಿಸಿಬಿಲಿಟಿ ಏನಿದೆ ಅದು ತುಂಬ ಕಟ್ ಆಗ್ತಾ ಇದೆ. ಕರ್ಮಕಾಂಡ ಏನು ಮಾಡೋದು. ಯಾರು ಮೆಕ್ಯಾನಿಕ್ಸು ಅದು ಇದು ಮೆಕ್ಯಾನಿಕ್ ಶಾಪ್ಸು ಯಾವುದೂ ಇಲ್ಲ, ಅಂದರೆ ದೇವಸ್ಥಾನದ ಸರೌಂಡಿಂಗಲ್ಲಿ. ಮೇ ಬಿ ಇದ್ರೂ ಅದು ಇಷ್ಟೊತ್ತಿಗೆ ಮುಚ್ಚಿ ಅವ್ರ ಮನೆಗೆ ಹೋಗಿ ಮಾಡ್ಕೊಂಡಿರ್ತಾರೆ, ಅದಂತೂ ಶೋರ್. ಅಂದರೆ ಅದು ನೋಡ್ಕೊಂಡು ಬರೋಣ. ಮೊದಲೇ ರೋಡಲ್ಲಿ ಗುಂಡಿ ಅದು ಇದು ಎಲ್ಲ ಇದೆ ಅಂಥದ್ರಲ್ಲಿ ನೀನು ಬೇರೆ ಆಫ್ ಆಗ್ಬಿಟ್ಟು ಕಷ್ಟ ಇನ್ನೂ ಮಾಡಬೇಡ. ಪ್ಲೀಸ್ ಸ್ಟೇ ಅಲೈವ್. ಓಕೆ, ಇದ್ದಷ್ಟು ರೋಡು ಇಟ್ಟು ಕೆರ ಹಿಡಿದೋಗಿದೆ. ತೆಗಡಾಗ ಡಿಗಡಿಗ ಅಂತಿದೆ. ಮೊದಲೇ ಲೈಟ್ ಇಲ್ಲ, ಅದರಲ್ಲಿ ಬೇರೆ ರೋಡ್ ಬೇರೆ ಸರಿ ಇಲ್ಲ. ಆಹಾ, ವಾಟ್ ಎ ಲೈಫ್. ಲೈಫು ರೋಡು ಎರಡೂ ಕಿತ್ತೋಗಿದೆ. ವೆರಿ ಸ್ಯಾಡ್. ಮಳೆ ಬಿತ್ತಲ್ವಾ, ಹಾಗಾಗಿ ಮಂಜು ಜಾಸ್ತಿ ಬೀಳ್ತಾರೆ. ಮಳೆಯ ಕಾರಣದಿಂದ ಮಂಜಿನ ಆರ್ಭಟ ಸ್ವಲ್ಪ ಜಾಸ್ತಿ ಇದೆ. ನೋಡ್ಕೊಂಡವನು ದಯವಿಟ್ಟು ಲೋ ಬೀಮ್ ಹಾಕ್ರಪ್ಪ. ನಿಮ್ಮ ಹೈ ಬೀಮನ್ನು ನನ್ನ ಕೈ ತಡ್ಕೊಳಕ್ಕಾಗಲ್ಲ ಇಲ್ಲಿ. ಓಕೆ, ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಬಟ್ ಇಲ್ಲಿ ಗುಂಡಿಯ ದಾರಿ ಜಾಸ್ತಿ ಇದೆ. ಅಯ್ಯೋ, ಓಕೆ, ಇವರೇನೋ ಮಾಡ್ತಾರೋ ನಿಲ್ಲಿಸ್ಕೊಂಡು ಗಾಡಿ ಆಫ್ ಮಾಡ್ತಾರೆ. ಓಕೆ, ನಮ್ಮದು ಲೈಟ್ ಆಫ್ ಆಗಿದೆ, ನಿಮ್ಮದು ಗಾಡಿ ಆಫ್ ಆಗಿದೆ. ಲೈಟ್ ಇದ್ರೇ ಈ ಗುಂಡಿಗಳನ್ನ ತಪ್ಪಿಸ್ಕೊಂಡು ಹೋಗೋದು ಕಷ್ಟ. ಅಂಥದ್ರಲ್ಲಿ ಲೈಟ್ ಇಲ್ಲದೆ ಈ ಗುಂಡಿಯಲ್ಲಿ ಪ್ರಯಾಣ ಮಾಡಿಕೊಂಡು ವಾ ಸೂಪರ್. ಓ ಓಕೆ, ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಆ ಕಡೆ ರೀಚ್ ಆಗ್ತಾ ಇದ್ದೀನಿ. ಇದೊಂದೆರಡು ಗುಂಡಿ ದಾಟಿಬಿಟ್ರೆ ಚೆನ್ನಾಗಿರೋ ರೋಡು ಬರುತ್ತೆ. ಓಕೆ, ಅಯ್ಯೋ ಕೆಸರೆಲ್ಲ ಹಾಡಿ ಗಾಡಿಗೆ ಬೇಕಪ್ಪ ಈ ಅವಸ್ಥೆ. ಓಕೆ, ಆಲ್ಮೋಸ್ಟ್ ಸೋಮವಾರಪೇಟೆ ಸಿಟಿ ಬಂತು. ಹಾಗಾಗಿ ಸ್ವಲ್ಪ ಲೈಟ್ ಸ್ಟ್ರೀಟ್ ಲೈಟ್ ಎಲ್ಲ ಇದೆ. ಪಂಜಾಬ್ ಅದ್ರಲ್ಲಿ ಗಾಡಿ ಹಿಂದೆ ಬರೋಣ ಅಂದರೆ ಅಲ್ಲಿಂದ ಯಾವ ಗಾಡಿನೂ ಇಟ್ಟಿಲ್ಲ ರೇಟಿಗೆ. ಸೊ ಹಂಗೆ ಸರ್ಕಸ್ ಮಾಡಿಕೊಂಡು ಬಂದು ಆಲ್ಮೋಸ್ಟ್ ಹತ್ರ ಬಂದೆ. ದಿಸ್ ಇಸ್ ಕ್ರೇಜಿ. ಓಕೆ.